ಕ್ವಶನ್ ಹೇಳಿ ಸರ್. ಅದೇ ಈಗ ಚರ್ಮದಲ್ಲಿ ವೈಟ್ ಪ್ಯಾಚಸ್ ಏನಾದ್ರು ಬಂದಿದ್ರೆ ಹಾ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬಹುದಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಓಕೆ ಆಮೇಲೆ ಈ ಕಾಲುಗಳಲ್ಲಿ ಪಾದ ಏನಾದ್ರು ಚಪ್ಪಟೆ ಆಗಿದ್ರೆ ಅದರಿಂದ ಏನಾದ್ರು ನಮ್ಗೆ ಇದಾಗತ್ತಾ? ಆಮೇಲೆ ಈ ಮಂಡಿಗಳು ಏನಾದ್ರು ಟಚ್ ಆಗ್ತಾ ಇದ್ರೆ ಅದರಿಂದ ನಮ್ಗೆ ಏನಾದ್ರು ಸಮಸ್ಯೆ ಆಗುತ್ತಾ? ಮೆಡಿಕಲ್ ಅಂತಂದ್ರೆ ಹೇಗೆ, ಅದ್ರಲ್ಲಿ ಹೇಗೆ ಇದ್ ಮಾಡ್ತಾರೆ ನೋಡಿ. ಈಗ ನಾನು ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ಈಗ ಅದ್ರದ್ದು ಅವಶ್ಯಕತೆ ಇಲ್ಲ, ನಾನು ಹೇಳ್ತೀನಿ ಬೇಡ. ಈಗ ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡ್ಬಿಡಿ. ಎಕ್ಸಾಮ್ ಬರೀರಿ ಆಯ್ತಾ. ಈಗ ಎಕ್ಸಾಮ್ ಬರೆಯೋಕೆ ಏನಾರು ನಿಮ್ಗೆ ಅದನ್ನು ಫಿಸಿಕಲ್ ಮೆಡಿಕಲ್ ಏನಾರು ಕೇಳ್ತಾ ಇದ್ದಾರಾ? ಎಕ್ಸಾಮ್ ಅಪ್ಲೈ ಮಾಡಿ, ಎಕ್ಸಾಮ್ ಬರೀರಿ. ಅದಕ್ಕೆ ಒಂದು ಮೆಡಿಕಲ್ ಬೋರ್ಡ್ ಇದೆ, ಅರ್ಥ ಆಯ್ತಾ? ಅಲ್ಲಿ ಹೋಗಿ ನಿಮಗೆ ಚಪ್ಪಟೆ ಪಾದ ಇದೆಯಾ, ನಾಕ್ ನೀಸ್ ಇದೆಯಾ, ಮತ್ತು ಫ್ಲಾಟ್ ಫುಟೆಡ್ ಇದೆಯಾ ಎಲ್ಲ ಅವ್ರು ಚೆಕ್ ಮಾಡ್ತಾರೆ. ನೀವೇನು ಡಿಸೈಡ್ ಮಾಡ್ತೀರಿ? ಯಾರೋ ಒಬ್ರು ಹೇಳ್ದು ಅಂದ್ಬಿಟ್ಟು ಅದನ್ನು ತಲೆ ಕೆಡ್ಸ್ಕೊಂಡು ಕೂತ್ಕೊಂತೀರಾ. ಬೇಕಾಗಿಲ್ಲ, ನೀವು ಎಕ್ಸಾಮ್ ಬರೀರಿ. ಅಚ್ಚೆ ಹಾಕ್ಸೋದು ನಾನು ಹೇಳ್ತೀನಿ. ಅಚ್ಚೆ ಬಗ್ಗೆ ತಲೆ ಕೆಡ್ಸ್ಕೊಂಡು ನಾನು ಅಚ್ಚೆ ಹಾಕ್ಸ್ಕೊಂಡಿದ್ದೀನಿ, ಸೆಲೆಕ್ಷನ್ ಆಗಿದೆ. ಇಲ್ಲ ನೋಡಿ, ಇಲ್ಲ ನಾನು ತುಂಬ ಜನ ನೋಡಿದ್ದಾರೆ, ನಾನು ಹಾಕ್ಸ್ಕೊಂಡಿದ್ದೀನಿ. ಬಟ್ ಅದೇನೋ ಟಾಟಾ ಪಾಲಿಸಿ ಆರ್ಮಿನಲ್ಲಿದೆ. ಆರ್ಮಿನಲ್ಲಿ ನಾನು ರಿಜೆಕ್ಟ್ ಆಗು ಬಂದಿದ್ದೀನಿ. ಇದು CDS ಎಕ್ಸಾಮಲ್ಲಿ ಹೋಗಿ ಇದರಲ್ಲಿ ಬಂದಾಗ ಆರ್ಮಿನಲ್ಲಿ ಫುಲ್ ಸ್ಟ್ರಿಕ್ಟ್ ಇದೆ. ಬಟ್ ಆರ್ಮಿನಲ್ಲಿ ಕೆಲವು ಟ್ರೈಬ್ಸಿಗೆ ಮಾತ್ರ ಅವಕಾಶ ಇದೆ, ಅದರಲ್ಲೂ ಗೊತ್ತಾಗ್ತಿದೆಯಾ. ನಾರ್ಮಲ್ ಇದಕ್ಕಿಲ್ಲ. ಪೊಲೀಸಲ್ಲಿ ಯಾವುದೇ ಥರದ್ದು ಟಾಟಾ ಪಾಲಿಸಿ ಇಲ್ಲ, ಗೊತ್ತಾಗ್ತಿದೆಯಾ. ನೀವು ಹಾಕ್ಸ್ಬೇಕು ಹಂಗಂದ್ಬಿಟ್ಟು ಈಗ ಹಣೆ ಮೇಲೆ ಹಾಕ್ಸ್ಕೋಬೇಡಿ, ಹೋಗಿ. ಗೊತ್ತಾಗ್ತಿದೆಯಾ. ಈಗ ನನ್ನ ಪರ್ಸನಲ್ ಸಜೆಷನ್ನು ಅದು ವೈಯಕ್ತಿಕವಾಗಿದ್ದು. ಬಟ್ ನಾನು ಹೇಳೋದು ಈಗ ಇನ್ಮೇಲೆ ಹಾಕ್ಸ್ಕೊಳಕ್ಕೆ ಹೋಗ್ಬೇಡಿ, ಗೊತ್ತಾಗ್ತಿದೆ. ಯಾಕೆಂದ್ರೆ ನನಗೆ ಒಂದೊಂದ್ಸತಿ ಮುಜುಗರ ಆಗುತ್ತೆ. ಯಾಕೆಂತ ಹೇಳ್ತೀನಿ ಕೇಳಿ. ಈಗ ಯೂನಿಫಾರ್ಮ್ ಹಾಕ್ಕೊಂಡಿರ್ತೀವಿ, ಅದು ಒಂಥರ ಕಂಡಾಗ ಒಂಥರ ನನಗೆ ಅದು ಅನಿಸುತ್ತೆ, ಹಾಕ್ಸ್ಕೊಬಾರ್ದಿತ್ತು ಅಂತ. ಅವಾಗೇನೋ ಹಾಕ್ಸ್ಕೊಂಡ್ವಿ, ಗೊತ್ತಿರಲಿಲ್ಲ, ನಾಲೆಡ್ಜ್ ಇರಲಿಲ್ಲ. ನಿಮ್ಗೆ ಅದು ಫ್ಯಾಷನ್ ಇರ್ಬೋದು. ನೀವು ಡಿಪಾರ್ಟ್ಮೆಂಟಿಗೆ ಬರ್ತಿದ್ದೀರಾ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಒಂಥರ ಹೆಂಗೆ ನ್ಯೂಟ್ರಲ್ ಆಗಿರಬೇಕು. ನಾವು ಯಾವುದೇ ಧರ್ಮ, ರಿಲಿಜಿಯನ್, ಜಾತಿ ಇದನ್ನ ರೆಪ್ರೆಸೆಂಟ್ ಮಾಡಬಾರ್ದು. ವಿ ಆರ್ ವೆರಿ ನ್ಯೂಟ್ರಲ್ ಆಗಿರಬೇಕು. ಹಾಕ್ಸ್ಕೊಂಡಿದ್ರೆ ಡೋಂಟ್ ರಿಮೂವ್ ಮಾಡೋಕೆ ಹೋಗಬೇಡಿ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ. ತುಂಬ ಜನ ನನಗೆ ಕೇಳ್ತಾರೆ, ಸರ್ ತೆಗಿಸ್ಬೇಕಾ, ಏನು ಪ್ರಾಬ್ಲಮ್ ಆಗುತ್ತೆ? ನೋ, ಡೋಂಟ್ ವರಿ. ಹಾಕ್ಸ್ಬಿಟ್ಟಿದ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹಾಕ್ಸ್ಬೇಕು ಅಂತಿದ್ರೆ ಹಾಕ್ಸ್ಬೇಡಿ, ನನ್ನ ಸಜೆಷನ್. ಗೊತ್ತಾಗ್ತಿದೆಯಾ? ಅದ್ರ ಬಗ್ಗೆ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಮತ್ತೆ ಸರ್ ಏನೋ ಡೌಟ್ಸ್ ಇದೆ? ಅದೇ ಈಗ ಫಿಸಿಕಲ್ ಅದೇ ಹೆಚ್ಚಿನ ಜನಕ್ಕೆ ಸಂಬಂಧಿಸಿದ ಫಿಸಿಕಲ್ ಎಲ್ಲ ನಾನು ಹೇಳ್ತಾ ಇದ್ದೀನಿ. ನೀವು ಸ್ಟಾರ್ಟ್ ಮಾಡಿದ್ರಿ ಫಿಸಿಕಲ್. ನಾನು ಒಂದಷ್ಟು ದಿನ ಇಲ್ಲಿ ಬಂದು ಗ್ರೌಂಡಲ್ಲೆಲ್ಲ ಓಡಿದ್ವಿ ಅಲ್ವಾ. ತುಂಬ ಜನಕ್ಕೆ ನಾವು ಮಾಡಿದ್ವಿ. ಬಂದು ಓಡಿದ್ರೆ ಅವಾಗ ಯಾವಾಗ ಬರಲಿಲ್ಲ. ಸ್ಟಾರ್ಟ್ ಮಾಡಿ, ಬಂದರ್ ಓಡಿಸಿ ಈಗಲೇ ಇದು ಮಾಡ್ಕೊಳ್ಳಿ. ನಿಮ್ಮ ಇದಕ್ಕೆ ಬರ್ತಾರಲ್ಲ ಅವ್ರಿಗೆ ಹೆಂಗೆ ಕೊಡ್ತಾ ಇದ್ದೀರಲ್ಲ ಅದನ್ನ ಕಂಟಿನ್ಯೂ ಮಾಡಿ. ಬರ್ತಾರೆ, ಪ್ರಾಕ್ಟೀಸ್ ಮಾಡೋದು ಮಾಡಲಿ. ಬಟ್ ಈಗ ನನ್ನ ಪ್ರಕಾರ ಈಗ ಅಷ್ಟು ರಿಗರಸ್ ಫಿಸಿಕಲ್ ಬೇಡ. ಯಾಕೆಂದರೆ ಎಕ್ಸಾಮ್ ಓದೋ ಕಡೆ ಫೋಕಸ್ ಮಾಡಲಿ. ಯಾಕೆಂತಂದ್ರೆ ಕಡಿಮೆ ಟೈಮ್ ಇದೆ. ಏನಾದರೂ 5-6 ಮಂತ್ಸ್ ಏನೋ ಟೈಮ್ ಇತ್ತು, ತುಂಬ ಟೈಮ್ ಇದೆ ಬಿಡಪ್ಪ ಅಂದಾಗ ಫಿಸಿಕಲ್ಲು ಓಡ್ರಿ ಅಂತ ನಾನೇ ರೆಫರ್ ಮಾಡ್ತಿದ್ದೆ. ಬಟ್ ಈಗ ಅದ್ರ ನೆಸೆಸಿಟಿ ಇಲ್ಲ. ನಾವು ಹಾಫ್ ಆನ್ ಅವರ್ ಹೇಳಿದ್ನಲ್ಲ, ನಿಮ್ಮ ಮನೆ ಹತ್ರನೇ ನಿಮ್ಗೆ ಎಲ್ಲಿ ಹತ್ರ ಗ್ರೌಂಡ್ ಎಲ್ಲಿದೆ ಅಲ್ಲೇ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿ, ಚೆನ್ನಾಗೆ ಬಂದು ಮುಖಕ್ಕೆ ತಗೊಂಡು ಮತ್ತೆ ಫ್ರೆಶ್ ಆಗಿ ಕೂತ್ಕೊಂಡು ಓದ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಮತ್ತು ಫಿಸಿಕಲ್ ಯಾರು ಬಿಡಬೇಡಿ. ನಾನು ಹೇಳೋದಂದರೆ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ವಾಕು, ಒಂದು 10 ಮಿನಿಟ್ಸ್ ಮೆಡಿಟೇಷನ್. ಗೊತ್ತಾಗ್ತಿದೆಯಾ? ಅದು ನಿಮ್ಮನ್ನ ರಿಫ್ರೆಶ್ ಮಾಡುತ್ತೆ, ಓದೋಕ್ಕೆ ಇನ್ನೂ ಇದು ಮಾಡುತ್ತೆ. ಮತ್ತು ಒಳ್ಳೆ ಗ್ರೂಪ್ ಜೊತೆ ಸೇರ್ಕೊಳ್ಳಿ. ಒಳ್ಳೆ ಓದೋ ಹುಡುಗರು ಇರ್ತಾರೆ, ಡಿಸ್ಕಷನ್ ಮಾಡೋದು. ನೀವು ಚೆನ್ನಾಗಿ ಓದಿರ್ತೀರಾ. ಹೆಂಗಿರುತ್ತೆ ಅಂದರೆ ಡಿಸ್ಕಷನ್ ಮಾಡಬೇಕಾದ್ರೆ 2 ಥರ ಇರಬೇಕು. ಇಲ್ಲ ಇಬ್ಬರು ಸಖತ್ತಾಗಿ ಓದಿರಬೇಕು. ಇಬ್ಬರು ಡಿಸ್ಕಷನ್ ಮಾಡಿದಾಗ ಅದು ಒಂಥರ ಕಾಂಪಿಟೇಷನ್ ಬೀಳ್ಬಾರ್ದು, ನಾನು ಜಾಸ್ತಿ ಓದಿ ಆ ಥರ ಅಲ್ಲ. ಇದು ಎಕ್ಸ್ಚೇಂಜ್ ಆಗಬೇಕು, ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗಬೇಕು. ಅಕಸ್ಮಾತ್ ಏನು ಗೊತ್ತಿಲ್ಲ ಅಂತಂದ್ರೆ ಅಥವಾ ಕಾನ್ಸೆಪ್ಟ್ ತಪ್ಪು ಅರ್ಥ ಮಾಡ್ಕೊಂಡಿದ್ರೆ ಅವ್ನಿಗೆ ಸರಿಪಡಿಸಂಗೆ ಇರಬೇಕು. ಇಲ್ಲಾಂದ್ರೆ ಒಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಸೀನಿಯರ್ಸ್ ಇತ್ತು, ಅವ್ನು ಓದಿದ್ದಾನೆ, 4-5 ಎಕ್ಸಾಮ್ ಕ್ಲಿಯರ್ ಮಾಡ್ತಾ ಇದ್ದಾನೆ ಅಥವಾ ಚೆನ್ನಾಗಿ ಓದಿದ್ದಾನೆ, ಅವನ ಹತ್ರ ನೀವು ಗೊತ್ತಿಲ್ಲದಿರೋ ಕೇಳ್ಕೊಂಡು ಡಿಸ್ಕಸ್ ಮಾಡೋದು. ಜಾಸ್ತಿ ಡಿಸ್ಕಷನ್ನು ಹಾಫ್ ಆನ್ ಅವರ್ 1 ಅವರ್ ಮೇಲೆ ಹೋಗಬಾರ್ದು ನನ್ನ ಪ್ರಕಾರ. ಗೊತ್ತಾಗ್ತಿದೆಯಾ? ಏನು ಓದಿದ್ದೀರಾ ಅದರ ಡಿಸ್ಕಷನ್ ಮಾಡೋದು. ತುಂಬ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಬಿಡಿ. ತುಂಬ ಟೈಮ್ ಕಮ್ಮಿ ಇದೆ. ಈ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ, ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ, ನಿಮ್ಮ ಎಲ್ಲ ಪೊಟೆನ್ಷಿಯಲ್ನು ಯೂಸ್ ಮಾಡಿ. ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ನಿಮ್ಮ ಹತ್ರ ಇರೋ ಎಲ್ಲ ಎನರ್ಜಿ ಹಾಕ್ತಾರಲ್ಲ, ಎಲ್ಲ ಎನರ್ಜಿ ಹಾಕಿ ಅಷ್ಟೇ. ಇನ್ನೇನು ಮಾಡಬೇಕು ಅವಶ್ಯಕತೆ ಇಲ್ಲ. ಆಮೇಲೆ ಎಕ್ಸ್ಟ್ರಾ ಏನು ಟ್ರೈ ಮಾಡೋಕೆ ಹೋಗ್ಬೇಡಿ. ಗೊತ್ತಾಗ್ತಿದೆ? ಏನಿದೆ ಪ್ರಾಕ್ಟಿಕಲಾಗಿ ಏನಾಗುತ್ತೆ ನಿಮ್ಮ ಕೈಲಿ, ಏನು ಸಾಧ್ಯ ಆಗುತ್ತೆ ಅದನ್ನು ಪೀಸ್ ಆ್ಯಂಡ್ ಕಾಮ್. ಗೊತ್ತಾಗ್ತಿದೆಯಾ? ತುಂಬ ಶಾಂತವಾಗಿ ಒಂದು ಕೂತ್ಕೊಂಡು ಆರಾಮ್ಸೆ ಪ್ರಿಪ್ರೇಷನ್ ಮಾಡಿ. ಏನಾದರೂ ನಿಮಗೆ ಡೌಟ್ಸ್ ಬಂತು ಅಂದರೆ ಖಂಡಿತ ಬನ್ನಿ, ನನಗೆ ಕೇಳಿ. ನಾನು ನನ್ನ ಕೈಲಾದ ಸಜೆಷನ್ಸ್ ನಿಮಗೆ ಕೊಡ್ತಿರ್ತೀನಿ, ಅಥವಾ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿರ್ತೀನಿ. ಗೊಂದಲಗಳು ಬೇಡ, ಪೀಸ್ ಆ್ಯಂಡ್ ಕಾಮಲ್ಲಿ ಓದಿ. ಏನೂ ಕಂಪ್ಲೀಟಾಗಿ ಮುಗಿಸಿಲ್ಲ ಅಂತಂದ್ರೂ ಡೋಂಟ್ ವರಿ, ಎಕ್ಸಾಮ್ ಪಾಸ್ ಆಗಿರಿದ್ದಾರೆ. ಗೊತ್ತಾಗ್ತಿದೆಯಾ? ಅಂದರೆ ಆ ಕಾನ್ಫಿಡೆನ್ಸ್ ತುಂಬ ಇರಬೇಕು. ಗೊತ್ತಾಗ್ತಿದೆಯಾ? ತುಂಬ ನಿಮಗೆ ಆ ಕಾನ್ಫಿಡೆಂಟ್ ಇತ್ತು ಅಂತಂದರೆ ಕೆಲವು ಸಿಲೆಬಸ್ ಸಬ್ಜೆಕ್ಟ್ ಓದ್ದಲ್ಲೇ ಹೋದ್ರೂ ಪಾಸ್ ಆಗ್ಬೋದು. ಎಕ್ಸಾಂಪಲ್ ಹೇಳ್ತೀನಿ ನನಗೆ. ನಿಮಗೆ ನೆನ್ನೆ ಒಂದು ವೀಡಿಯೋನ ಮಾಡೋಕ್ಕಿದೆ. ಮೈಕ್ ಟೈಸನ್ ಅಂತ ಕೇಳಿರ್ತೀರ. ಆ ಮೈಕ್ ಟೈಸನ್ ಡಗ್ಲಾಸ್ ಅಂತ ಅಂದ್ಬಿಟ್ಟು ಅವನಿನ್ನೂ ಅವಾಗಿನ ಸ್ಟಾರ್ಟ್ ಮಾಡಿರ್ತಾನೆ ಫೈಟರ್ ಜರ್ನಿನ.
ಆ ಕಾಲಕ್ಕೆ ಮೈಕ್ ಟೈಸನ್ ದೊಡ್ಡ ಇವ್ನು ಗ್ರೇಟೆಸ್ಟ್ ಬಾಕ್ಸರ್. ಅವ್ನು ಯಾರು ಸೋಲ್ಸೇ ಇರಲ್ಲ, ಅಷ್ಟು ಲೆವೆಲ್ ಬಾಕ್ಸರ್. ಅವ್ನ ಜೊತೆ ಫೈಟ್ ಮಾಡಕ್ಕೆ ನಿಂತ್ಕೊಂಡ್ರೆ ಸತ್ರು ಅಂದಮೇಲೆ ಲೆವೆಲ್ಗೆ ಇದ್ದಂಥವನು. ಅವ್ರ ತಾಯಿ ಕೊಟ್ಟಂಥ ಒಂದು ಕಮಿಟ್ಮೆಂಟು ಏನಂತ, ನಾನು ಅವ್ರಮ್ಮಂಗೆ ಅವನು ದೊಡ್ಡ ಬಾಕ್ಸರ್ ಆಗಬೇಕು ಅಂತ ಹೆಸರಾಗಿರುತ್ತೆ, ಆಸೆ ಇರುತ್ತೆ. ಇನ್ನೇನು ಮ್ಯಾಚ್ ಇನ್ನೊಂದು ವಾರ 15 ದಿನ ಇರುತ್ತೆ, ಅವ್ರಮ್ಮ ತೀರೋಗ್ತಾರೆ. ಗೊತ್ತಾಯ್ತು, ಅಂಥ ಮೆಂಟಲ್ ಸ್ಟೇಟಸಲ್ಲಿ ಅವ್ರ ಸ್ವಂತ ತಾಯಿ, ಒಬ್ಬಳೆ ತಾಯಿ ಕಳ್ಕೊಂಡು, ಗೊತ್ತಾಗ್ತಿದೆಯಾ, ಕಳ್ಕೊಂಡು ಏನಾದರೂ ನಾನು ನಮ್ಮ ತಾಯಿ ಕೊಟ್ಟಂಥ ಮಾತು ಉಳಿಸ್ಕೋಬೇಕು ಅಂಥ ಪೇಯ್ನಲ್ಲಿ ಇದ್ರೂ ಬಂದು ಅವನು ಅಂಥ ದೊಡ್ಡ ಬಾಕ್ಸರ್ ಜೊತೆ ಹೋರಾಡಿ 8ನೇ ರೌಂಡ್ವರೆಗೂ ನಾಯಿ ಹೊಡೆದಾಕಿರ್ತೀನಿ, ಹುಚ್ಚು ನಾಯಿ ಹೊಡೆದಂಗೆ. ಗೊತ್ತಾಗ್ತಿದೆ, ಇನ್ನೇನು ಡಗ್ಲಾಸ್ ಅನ್ನೋದೇ ಇರುತ್ತೆ. 9ನೇ ರೌಂಡಲ್ಲಿ ಕಿಕ್ ಬ್ಯಾಕ್ ಎದ್ದು ಮತ್ತೆ ಅವನಿಗೆ ಆನ್ಸರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. 10ನೇ ರೌಂಡಲ್ಲಿ ಫಿನಿಶ್ ಮಾಡಾಕ್ತಾನೆ. ಗೊತ್ತಾಗ್ತಿದೆ, ದೊಡ್ಡ ಹಿಸ್ಟ್ರಿ ಆಗುತ್ತೆ ಅದು, ಅರ್ಥ ಆಗ್ತಿದೆ. ಅಲ್ಲಿವರೆಗೂ ಅಂಥ ಕಾನ್ಫಿಡೆಂಟ್ ಇರ್ಬೇಕು ನಿಮ್ಮಲ್ಲಿ. ಏನೂ ಓದಿಲ್ಲ, ಏನೂ ಮಾಡಿಲ್ಲ, ಎಂಥರಾದ್ರೂ ಎಲ್ಲ ಹೇಳ್ತಾರೆ, ಬೇಡ ಆಗಲ್ಲ ನಿನ್ನ ಕೈಲಿ, ಅವ್ನು ಸೋಲ್ಸೋಕ್ಕಾಗಲ್ಲ, ಬಾ ವಾಪಸ್ ತೊಗೊಂಬಿಡೋ ಮ್ಯಾಚ್ ಇದು ಬಗ್ಗೆ ಅಂತ. ಅವ್ನು ತಲೆ ಕಡಿಲ್ಲ, ನಾನು ಕಮಿಟ್ ಆಗಿ ಸತ್ರ ಸಾಯ್ತೀನಿ ಬಿಡು ನಾನು ಅನ್ನೋ ಒಂದು ಕಮಿಟ್ಮೆಂಟಲ್ಲಿ ಇರ್ತಾನೆ. ಅಂಥ ಕಷ್ಟ ಏನಿಲ್ಲ ನಿಮಗೆ, ಅರ್ಥ ಆಗ್ತಿದೆಯಾ. ಕಿಕ್ ಬಾಕ್ಸಿಂಗು ನಿಮ್ಗೆ ಫಿಸಿಕಲ್ ಎಕ್ಸಸೈಸ್ ಇರ್ಬೋದು, ಬಟ್ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕು, ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇರಬೇಕು. ಒಬ್ಬ ದೈತ್ಯ ಇದು ಏನು ಬಾಕ್ಸರ್ ಜೊತೆ ನಾನು ಹೋರಾಟ ಮಾಡ್ತಿದ್ದೀನಿ, ನಾನು ಸೋತ್ರ ಸತ್ತಂಗೆ ಅಂತ ಅರ್ಥ ಇದ್ದ ಟೈಮಲ್ಲಿ ಅವ್ನ ಮೆಂಟಾಲಿಟಿ ಹೆಂಗಿರುತ್ತೆ, ಆ ಥರ ಮೆಂಟಾಲಿಟಿ ನಿಮ್ಮಲ್ಲಿ ಬರಬೇಕು. ನಾನು KE ಎಕ್ಸಾಮ್ ಕೂತಿದ್ದೀನಿ, ಅಂದರೆ ಏನು ಗೊತ್ತಾ, ಪೀಸ್ ಆಫ್ ಮೈಂಡಲ್ಲಿ ಇರಬೇಕು, ಕಾಮ್ ಆಗಿರಬೇಕು, ಬಟ್ ಒಳಗಡೆ ಕಾನ್ಫಿಡೆಂಟಾಗಿ ಇರಬೇಕು. ಏನು ಓದಿಲ್ಲ ಅಂದ್ರೂ ಒಳ್ಳೆ ಕಾನ್ಫಿಡೆಂಟಾಗಿ ಹೋಗಿ ಖಂಡಿತ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ನೀವು ಏನು ಎಫರ್ಟ್ ಹಾಕಿದ್ರೆ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ, ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತ. ಗೊತ್ತಾಗ್ತಿದೆಯಾ, ಅದಕ್ಕೆ ರಿಸಲ್ಟ್ ಖಂಡಿತ ಬರುತ್ತೆ. ನಾನು ತುಂಬ ಎಕ್ಸಾಂಪಲ್ಸ್ ನಿಮಗೆ ಆವಾಗ ಯೂಟ್ಯೂಬಲ್ಲಿ ಹೇಳ್ತಲೇ ಇರ್ತೀನಿ ನಾನು. ಗೊತ್ತಾಗ್ತಿದೆಯಾ, ತನು ಸರ್ ಹೇಳಿದ್ರು 5th ಒಂದು ಕೂಡ ಪಾಪ ಅವನ್ನೆಲ್ಲ ಸುಮ್ಮನೆ ಆಗ್ಬಿಟ್ಟು ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೆ. ನೋಟಿಫಿಕೇಶನ್ ಆದಮೇಲೆ ಅವನಿಗೆ ಮೆಸೇಜ್ ಬಂದಿದೆ, ಬಾ ಮೆಡಿಕಲ್ ಐತೆ, ನಿಂದು ಸೆಲೆಕ್ಷನ್ ಆಗಿದೆ 5th ಲಿಸ್ಟಲ್ಲಿ ಅಂತ ಅಂದ್ಬಿಟ್ಟು. ಹಂಗೆ ಅದೃಷ್ಟ ಅನ್ನೋದು ಇದು ಸಿಗುತ್ತೆ, ನೀವು ಎಫರ್ಟ್ ಹಾಕಿದ್ರೆ ಖಂಡಿತ ಲಕ್ ಬರುತ್ತೆ. ಓಕೆನಾ, ಅದು ಬಿಟ್ಟು ಏನಾರು ಡೌಟ್ಸ್ ಇದ್ದರೆ ಕೇಳಿ, ಡಿಸ್ಕಸ್ ಮಾಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಕೂತ್ಕೊಂಡು ನೀವು ಪ್ರಿಪ್ರೇಷನ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ನನಗೆ ಮೆಸೇಜ್ ಮಾಡಿ ಪರ್ಸ್ನಲಾಗೆ. ನೀವು ಇಲ್ಲಿಗೆ ಬರಲೇಬೇಕು ಅಂತೇನಿಲ್ಲ, ನಾನು ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ ಮಾಡ್ತೀನಿ ಸಾಧ್ಯವಾದ ಮಟ್ಟಿಗೆ. ಟೆಸ್ಟ್ ಸೀರೀಸ್ಗಳು ಬರೀರಿ, ಅಟೆಂಡ್ ಮಾಡಿ. ನಾನು ನನ್ನ ಸಾಧ್ಯವಾದಷ್ಟು ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಹೇಳಿ VIP ಟಾಪಿಕ್ಸ್ ಅಲ್ಲ, ಅದ್ರ ಬಗ್ಗೆ ಕ್ಲಾಸಸ್ಗಳನ್ನ ಮಾಡ್ತೀನಿ. ಆ ಟಾಪಿಕ್ ಕ್ಲಾಸಸ್ ಫುಲ್ ಕ್ಲಾಸಸ್ ಮಾಡೋಕ್ಕೂ ಹೋಗಲ್ಲ, ಮಾಡೋದು ಬಾರ್ದು. ಈಗ ಸುಮ್ಮನೆ ನಿಮ್ಗೆ ಇದು ಓದ್ರಪ್ಪ ಅಂತ ಒಂದು ಗೈಡೆನ್ಸ್ ಹೇಳಿದ್ರೆ ಸಾಕಾಗುತ್ತೆ ಅಂದ್ಕೊಂಡು. ಓಕೆ, ಮತ್ತೇನಾರು ಡೌಟ್ಸ್ ಇದೆಯಾ ಸರ್, ನೀವೇನಾರು ಹೇಳ್ತೀರಾ? ಸರ್, ಆ ನಿಟ್ಟಿನಲ್ಲಿ ಏನು ಇಂಪಾರ್ಟೆಂಟ್ ಇದೆ, ಏನು ಯಾವ್ದು ಇದು ಅಂತ ಹೇಳ್ಬಿಟ್ಟು ನಾವ್ ಇನ್ನೊಂದು ವಾರದಲ್ಲಿ ನಿಮ್ಗೆ ಇಂಟೆನ್ಸಿವ್ ಕ್ಲಾಸಸ್ ಅಂತ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಿಮ್ಗೆ ಆಸಕ್ತಿ ಇತ್ತು ಅಂತಂದ್ರೆ, ನಿಮ್ಗೆ ಸಮಯ ಇತ್ತು ಅಂತಂದ್ರೆ, ನಿಮ್ಗೆ ಅದ್ ಅಗತ್ಯ ಇದೆ ಅಂತ ಅನ್ಸಿದ್ರೆ ನೀವು ಶ್ರೀ ಗುರುಕುಲ ಅಕಾಡೆಮಿಗೆ ಭೇಟಿ ಮಾಡ್ಬೋದು. ಆಮೇಲೆ ಅದ್ರ ಜೊತೆಗೆ ನಿಮ್ಗೆ ಕೊನೆಯದಾಗ ಒಂದ್ ಮಾತು ಹೇಳಿ ಎಂಡ್ ಮಾಡ್ತೀವಿ ಕಾರ್ಯಕ್ರಮನ. ನೋಡಿ, ಒಂದಷ್ಟು ಜನ ಲಕ್ಕು ಇದು ಆಗಿದ ಸುಲಭವಾಗಿ ನಾವು ಮಾತಾಡ್ಬಿಡ್ಬೋದು. ಆದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿರ್ಲಿ, ಪ್ರಯತ್ನ ಮತ್ತು ಅವಕಾಶಗಳ ಒಂದು ಮಿಶ್ರಣವೇ ನಾವು ಲಕ್ ಅಂತ ಕರಿಬಹುದು. ಪ್ರಯತ್ನ, ಈಗ ಇಷ್ಟು ವರ್ಷಗಳಿಂದ ಪ್ರಯತ್ನ ಪಟ್ಬಿಟ್ಟಿದ್ದೀರಿ, ಈಗ ಅವಕಾಶನೂ ಕೂಡ ಬಂದಿದೆ ಅಲ್ವಾ? ಆ ಎರಡೂ ಕೂಡ ಸಂಯೋಜಿತಗೊಂಡ್ರೆ ಮಾತ್ರ ಅದು ಲಕ್ ಆಗ ಸಾಧ್ಯ. ಹಂಗಾಗಿ ಲಕ್ಕಿನ ಮೇಲೆ ನಾವು ಯಾವುದೇ ಕಾರಣಕ್ಕೂ ಭರವಸೆ ಇಡೋದು ಬೇಡ, ಪ್ರಯತ್ನ ಮಾಡೋಣ, ಖಂಡಿತ ಅದಕ್ಕೆ ಯಶಸ್ಸಾಗಿ ಆಗುತ್ತೆ. ಅದಲ್ಲದೆ ನೀವು ಇವತ್ತು ನಿಮ್ ಸಮಯವನ್ನ ಕೊಟ್ಟಿದ್ರೆ ಇದರಿಂದ ನಿಮ್ಗೆ ಏನಾದ್ರೂ ಒಂದಷ್ಟು ವಿಚಾರಗಳು ತಿಳ್ಕೊಂಡಿದೀವಿ ಅಂತ ಅನ್ಸುತ್ತಾ? ಓಪನ್ ಆಗಿ ಹೇಳ್ಬೋದು, ಅನ್ಸುತ್ತಾ? ಓಕೆ, ಇಂಥದನ್ನ ಅನೇಕ ಆರ್ಗನೈಸ್ ಮಾಡ್ತಾ ಇರ್ತೀವಿ, ನಿಮ್ ಸಹಕಾರ ಇರ್ಲಿ. ಎಲ್ರು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು. ಮತ್ತೇನಾದ್ರು ನೀವು ಮಾತಾಡ್ಬೇಕು ಅಂತಂದ್ರೆ ಮಾತಾಡ್ಬೋದು, ನಿಮ್ ಸಮಯ ಇರ್ತದೆ. ಎಸ್ ಸರ್.